ವಸತಿ ಇಲಾಖೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆರೋಪ ಏನ್ ಕೇಳಿ ಬರ್ತಾ ಇದೆ. ಇದೇ ವಿಚಾರ ಇದೀಗ ರಾಜಭವನದ ಅಂಗಳ ತಲುಪಿದೆ. ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡುವಂತಹ ರೀತಿಯಲ್ಲಿ ಕೇಳಿ ಬಂದಿರುವ ಬಹಳ ದೊಡ್ಡ ಆರೋಪ ಏನಿದೆ, BR ಪಾಟೀಲ್ ಅವರ ಆಡಿಯೋ ಕೇಸ್ ಏನಿದೆ, ಇದರ ಬಗ್ಗೆ ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ದೂರನ್ನ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರುವ ದಿನೇಶ್ ಕಲ್ಲಹಳ್ಳಿ ವಸತಿ ಸಚಿವರು ಹಾಗೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ತೀವ್ರ ಮುಜುಗರಕ್ಕೆ ಉಂಟು ಮಾಡಿರುವಂತಹ ಈ ಪ್ರಕರಣ ಏನಿದೆ, ಇದನ್ನ ಪಕ್ಷದ ವೇದಿಕೆಯಲ್ಲೇ ನಾವು ತೀರ್ಮಾನ ಮಾಡ್ಕೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಪ್ರತಿಯೊಬ್ಬರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟವ್ರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕು ಅಂತಿದ್ದಾರೆ. ಬಟ್ ಇದು ಈಗಾಗಲೇ ರಾಜ್ಯಪಾಲರ ಅಂಗಳ ತಲುಪಿದೆ. ರಾಜಭವನದ ಅಂಗಳಕ್ಕೆ BR ಪಾಟೀಲ್ ಆಡಿಯೋ ಕೇಸ್ ತಲುಪಿದ್ದು ರಾಜ್ಯಪಾಲರಿಗೆ ದಿನೇಶ್ ಕಲ್ಲಹಳ್ಳಿ ದೂರನ್ನ ಕೊಟ್ಟಿದ್ದಾರೆ. ನಾವು ಆ ಕಂಪ್ಲೇಂಟ್ ಕಾಪಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ವಸತಿ ಸಚಿವರು ಹಾಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು, ಈ ಆರೋಪ ಏನ್ ಕೇಳಿ ಬಂದಿದೆ, ಇದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ SIT ಟೀಮ್ ನ ರಚನೆ ಮಾಡಿ ಇದರ ಕುರಿತಾದಂತ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಶಾಸಕ BR ಪಾಟೀಲ್ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಹಂಚಿಕೆಗೋಸ್ಕರ ಲಂಚ ಪಡೆದಿರೋದು ಬಹಿರಂಗವಾಗಿದೆ. ಈ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ತನಿಖೆ ಮಾಡಿಸಬೇಕು, ಸಂಬಂಧಪಟ್ಟಂತ ಸಚಿವರು ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಸಾಮಾಜಿಕ ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಅವರ ಮಾಡಿರುವಂತಹ ಮನವಿ ಪತ್ರವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಪಕ್ಷದ ವೇದಿಕೆಯಲ್ಲೇ ನಾವಿದನ್ನ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಒಂದಷ್ಟು ಹೆಜ್ಜೆಗಳನ್ನ ಕಾರ್ಯತಂತ್ರಗಳನ್ನ ರೂಪಿಸ್ಕೊಳ್ತಾ ಇದೆ. ಬಟ್ ಈಗಾಗಲೇ ರಾಜಭವನದ ಅಂಗಳಕ್ಕೆ ಈ ಪ್ರಕರಣ ತಲುಪಿರೋದು, ಆ ಪತ್ರದಲ್ಲಿ ಏನೆಲ್ಲ ಮನವಿಯನ್ನ ಮಾಡ್ಕೊಳ್ಳಲಾಗಿದೆ ಅಂತ? ಪ್ರಜ್ವಲ, ಈ ವಿಚಾರ ಯಾಕಂತ ಹೇಳಿದ್ರೆ BR ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿರ್ತಕ್ಕಂಥ ವಿಚಾರವನ್ನ ಸರ್ಕಾರದ ಇದೇ ರೀತಿಯಾಗಿ ವಿಪಕ್ಷಗಳು ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಹೀಗಾಗಿ ವಸತಿ ಇಲಾಖೆ ವಿರುದ್ಧ, ಅದೇ ರೀತಿಯಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಏನೇನು ಅಕ್ರಮ ಆಗ್ತಾ ಇದೆಯಲ್ಲ ಇದರ ವಿರುದ್ಧವಾಗಿ ಸಮಗ್ರ ಚರ್ಚೆ ಆಗಬೇಕು ಅಂತ ಹೇಳಿ ಒಂದಿಷ್ಟು ಪಕ್ಷಗಳು ಆಗ್ರಹ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ಸಚಿವರುಗಳು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬಯಸ್ತಾ ಇದ್ದಾರೆ. ಇದ್ರ ನಡುವಿನ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ BR ಪಾಟೀಲ್ ಅವರನ್ನು ಕರೆದು ಮಾತಾಡಿ ಒಂದು ಸೊಲ್ಯೂಷನ್ ಮಾಡ್ಕೋಬೇಕು. ಯಾಕಂದ್ರೆ ವಿಪಕ್ಷ ಮಾಡಿದಂತ ಆರೋಪ ಅಲ್ಲ, ಪಕ್ಷದ ಒಳಗಡೆ ಸ್ವಪಕ್ಷೀಯರೇ ಮಾಡಿದಂತ ಆರೋಪಗಳು. ಹೀಗಾಗಿ BR ಪಾಟೀಲ್ ಅವರನ್ನ ಮಾತಾಡಬೇಕು ಅಂತ ಹೇಳಿ CM ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ದೆಹಲಿಗೆ ಹೋಗಿ ಬಂದ ಮೇಲೆ ಭೇಟಿ ಆಗೋಣ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲೇ ದಿನೇಶ್ ಕಲ್ಲಹಳ್ಳಿ ಅವರು, ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ದೂರ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 163ನೇ ವಿಧಿಯ ಪ್ರಕಾರವಾಗಿ ರಾಜ್ಯ ಸರ್ಕಾರದ ಮುಖ್ಯಸ್ಥ ಯಾರಾಗ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರಾಗ್ತಾರೆ. ಅದೇ ರೀತಿಯಾಗಿ ರಾಜ್ಯಪಾಲರು ಕಾರ್ಯಾಂಗ ಅದು ಎಲ್ಲಾ ರೀತಿ ಅಂಗಕ್ಕೂ ಕೂಡ ಮುಖ್ಯಸ್ಥರಾಗಿರ್ತಾರೆ. ಅದಲ್ಲದೆ ಒಂದಿಷ್ಟು ಸರ್ಕಾರದ ನೀತಿ ನಡವಳಿಕೆಗಳು, ಅದೇ ರೀತಿ ಸಾರ್ವಜನಿಕ ಹಿತಾಸಕ್ತಿ ಎಲ್ಲ ವಿಚಾರ ಬಂದಾಗ, ಭ್ರಷ್ಟಾಚಾರ ಬಂದಾಗಲೂ ಕೂಡ ಅವರೇ ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ತನಿಖೆಗೆ ಆದೇಶಿಸಬೇಕಾಗುತ್ತೆ. ಹೀಗಾಗಿ ರಾಷ್ಟ್ರಪತಿಗಳು ವಿವೇಚನೆಯನ್ನ ಬಳಸಿಕೊಂಡು ತನಿಖೆಗೆ ಆದೇಶಿಸಬೇಕು ಅಂತ ಹೇಳಿ ದಿನೇಶ್ ಕಲ್ಲಹಳ್ಳಿ ಅವರು ಈಗ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಈ ಪ್ರಕರಣ ಮೇಲ್ನೋಟಕ್ಕೆ ನೋಡೋದಾದ್ರೆ ಇಲ್ಲಿ ಸ್ಪಷ್ಟವಾಗಿ ಆರೋಪವನ್ನ BR ಪಾಟೀಲ್ ಅವರು ಮಾಡ್ತಾರೆ. ವಸತಿ ಇಲಾಖೆಯ ರಾಜೀವ್ ಗಾಂಧಿ ನಿಗಮದಲ್ಲಿ ದುಡ್ಡು ಕೊಟ್ಟರೆ, ಯಾರ ಗ್ರಾಮ ಪಂಚಾಯತ್ ಮೆಂಬರ್ ದುಡ್ಡು ಕೊಟ್ರ ಅವ್ರಿಗೆ ಹುದ್ದೆಯನ್ನು ಕೊಡ್ತಾರೆ, ಅವ್ರಿಗೆ ಈಗ ಮನೆ ಕೊಡ್ತಾರೆ. ಅದೇ ರೀತಿ ದುಡ್ಡು ಕೊಟ್ಟವರಿಗೆ ಕೆಲಸ ಮಾಡಿಕೊಡ್ತಾರೆ, ದುಡ್ಡು ಕೊಟ್ಟವರಿಗೆ ಮನೆಗಳನ್ನು ಕೊಡೋದಾದ್ರೆ ಮತ್ತೇನಿರ್ಬೇಕು ಶಾಸಕರು ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು. ಹೀಗಾಗಿ ಸಮಗ್ರವಾದಂತ ಇದಕ್ಕೆ ತನಿಖೆ ಆಗಬೇಕು ಅಂತ ದಿನೇಶ್ ಕಲ್ಲಹಳ್ಳಿ ಅವರು ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದ್ರಿಂದ ರಾಜ್ಯಪಾಲರು CM ಬಳಿ ಸ್ಪಷ್ಟನೆಯನ್ನು ಕೇಳಿ ಪತ್ರವನ್ನು ಬರೀಬಹುದು. ಇಲ್ಲ ಅಂತ ರಾಜ್ಯಪಾಲರು ನೇರವಾಗಿ ಇಂಟರ್ವ್ಯೂನ್ ಆಗಿ ಇದಕ್ಕೆ ಸಂಬಂಧಪಟ್ಟ ತನಿಖೆ ನಡೆಸಲಿಕ್ಕೆ ಕೂಡ ಹೇಳಬಹುದು. ರಾಜ್ಯಪಾಲರು ತನಿಖೆ ಕೊಟ್ಟಿದ್ದ ಹೋದಾದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತಷ್ಟು ಸಂಕಟ ಎದುರಾಗಬಹುದು. ಪ್ರಜ್ವಲ. ರೈಟ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.